ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯ, ನಿಜವಾಗಿಯೂ ಇವತ್ತು ಅಪ್ಪಿಕೋದಂಥ ಚಳವಳಿಯನ್ನು, ಚಿಪ್ಕೋದಂಥ ಚಳವಳಿಯನ್ನು ಆರಂಭಿಸಿ ಅದರಲ್ಲಿ ಸಾಕಷ್ಟು ಯಶಸ್ವಿಯಾದಂಥ ನಮ್ಮ ಸುಂದರಲಾಲ್ ಭಗವನಾರ್ ಅಂತವರನ್ನು, ಪಾಂಡುರಂಗ ಹೆಗಡೆ ಅಂತವ್ರನ್ನು ನಿಜವಾಗಿ ನಾಡಿನ ನಾಯಕರನ್ನಾಗಿ ಮಾಡಬೇಕಾಗಿತ್ತು ನಾವು. ಅದರ ದುರಂತ ಇಲ್ಲಿ ರಾಜಕಾರಣ, ಹಣಬಲ, ತೋಳ್ಬಲ ಅನ್ನುವಂಥ ನಾವು ಹೇಳ್ತಾ ಇದ್ದೀವಿ. ಸಾರಾಯಿ ಬಲ ಇವುಗಳದಾಗ ನಮ್ಮ ರಾಜಕೀಯ ನಿಜವಾಗಿ ಸತ್ತು ಹೋಗಿ ಜನರ ಪರವಾಗಿದ್ದಂಥ ಕಾರ್ಯಗಳಲ್ಲಿ ಏನೂ ಆಗ್ತಾಯಿಲ್ಲ. ಹೆಸರಿಗೆ ಅಷ್ಟ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಬರೋದು, ಏಜೆಂಟ್ಸ್ ಇರ್ತಾರೆ, ಹಂಚ್ಕೊಳ್ಳೋದು, ಒಂದಿಷ್ಟು ಕೆಲಸ ಮಾಡಿ ತೋರಿಸೋದು, ಉಳಿದ್ರು ಕಾಲ ಗುಳಂ, ನಾನು ಗುಳಂ, ನೀನು ಗುಳಂ. ಆದರೆ ಪಾಂಡುರಂಗ ಹೆಗಡೆ ಅಂತ, ನಮ್ಮ ಚಿಪ್ಕೋದ ಸುಂದರಲಾಲ್ ಭಗವನ್ರಂತ, ಇನ್ನೂ ಅನೇಕ ನಾಯಕರಿದ್ದಾರಲ್ಲ. ನಮ್ಮ ಶಿವರಾಮ್ ಕಾರಂತರ ಜೀವನದಲ್ಲಿ ಅವರು ಇಲೆಕ್ಷನ್ ನಿಂತಿದ್ದರು, ಪಾಪ ಸೋಲಿಸಿದ್ರು ಅವ್ರನ್ನ. ಯಾಕಪ್ಪ ಅಂದ್ರೆ ಅವ್ರಿಗೆ ಈ ದರಿದ್ರ ರಾಜಕಾರಣ ಗೊತ್ತಿರಲಿಲ್ಲ. ಪಾಕೆಟ್ ಹಂಚೋದು, ದುಡ್ಡು ಹಂಚೋದು, ಸುಳ್ಳು ಹೇಳೋದು, ಸುಳ್ಳು ಆಶ್ವಾಸನೆ ಕೊಡೋದು, ಮ್ಯಾನಿಫೆಸ್ಟೋ ಹೆಸರಿನಲ್ಲಿ ಮೋಸ ಮಾಡೋದು, ಭಾಳಷ್ಟು ರಾಜಕೀಯ ಪಕ್ಷಗಳು ಮಾಡಿದವು, ರಾಜಕಾರಣಿಗಳು ಇವತ್ತು ಮಾಡ್ತಾಯಿದ್ದಾರೆ. ಇದು ಬರಲಿಲ್ಲ ಅವ್ರಿಗೆ, ಇವ್ರಿಗೆ ಯಾರಿಗೂ ಬರಲಿಲ್ಲ. ಅದಕ್ಕೆ ಇವರು ಸುದ್ದಿ ಹೆಚ್ಚು ಬರೋದಿಲ್ಲ. ಎಲ್ಲೋ ಪೇಪರ್ದು ಮೂಲ್ಯಾಗ ಕೊಟ್ಟಿರ್ತಾರೆ, ಸುಮ್ಮ ಪೇಜ್ ತುಂಬಲಾರ್ದಕ್ಕೆ ಹಾಕ್ತಾಯಿರೋಣ ಅನ್ನುವಂಗೆ. ಆದರೆ ಇವತ್ತು ಅವ್ರು ನೆನಿಬೇಕಾಗಿದೆ. ಅದು ಕೇರಳದ ಒಬ್ಬ ಲೇಖಕ, ರಾಜಕಾರಣಿ, ಜೊತೆಗೆ ಮಾತೃಭೂಮಿ ಪತ್ರಿಕೆಯ ಮಾಜಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ, MP ಆಗಿದ್ದರು. MP ವೀರೇಂದ್ರ ಕುಮಾರ್ ಅವರು ತೀರ್ಕೊಂಡು 5ನೇ ವರ್ಷದಲ್ಲೇ ಇದು ಪ್ರಶಸ್ತಿ ನಡೆಸ್ತಾ ಇದ್ದಾರೆ, ಪುಣ್ಯ ಸ್ಮರಣೆ ನೆಪದಲ್ಲೇ. ಯಾಕಂದ್ರೆ ಜಲ ಸಂರಕ್ಷಣಾವಾದಿ ಮತ್ತು ಮ್ಯಾಗಸೆಸೆ ಪ್ರಶಸ್ತಿ ಇಂಥವು ಪಡೆದಂಥ ನಮ್ಮ ರಾಜಸ್ಥಾನ ತರುಣ್ ಭಾರತ್ ಸಂಘದ ರಾಜೇಂದ್ರ ಸಿಂಗರ್ ಅಂಥವ್ರನ್ನ ಕರೆಸಿ ಇವರು ಒಂದಿಷ್ಟು ಪ್ರಶಸ್ತಿ ಕೊಡುವಂಥದ್ದು. ಯಾರಿಗೆ? ಪಾಂಡುರಂಗ ಹೆಗಡೆ ಅವರು. ಅಪ್ಪಿಕೋ ಚಳವಳಿ ಮಾಡಿದರು, ಕಾಡನ್ನು ಉಳಿಸಲು ದೊಡ್ಡ ಸಾಹಸ ಮಾಡಿದರು ಅಂತೇಳಿ. ಇದು ಯಾವುದೋ ಪತ್ರಿಕೆ ಒಂದು ಮೂಲೆಯಲ್ಲಿ ಬಂದು ಹೋಗಿಬಿಡ್ತದೆ. ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು. ನಾವು ಸಹಿತ ಇವತ್ತು ನಮ್ಮ ಮತದಾರ ಅನ್ನುವಂಥವ್ರು ಸಹಿತ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವ ಅಪ್ಪಿಕೋ, ಏನು ಅಪ್ಪಿಕೋ? ಕಾಡನ್ನು ಅಪ್ಪಿಕೋ, ಗಿಡಗಳನ್ನ ಅಪ್ಪಿಕೋ, ಕಡಿಯೋರು ಕಡಿಬೇಡ್ರಪ್ಪ ಅಂತ ಹೇಳ್ಕೊಂಡ್ರೆ ಕಾಲು ಬಿದ್ದಾರು ಬಿಡಿಸಿದ್ರು ಅವ್ರನ್ನ. ಸುಂದರಲಾಲ್ ಭಗವನಾರ್ ಅವರು ಚಿಪ್ಕೋ ಮಾಡಿದರೆ, ಇವರು ಅಪ್ಕೋ ಅದರ ಪ್ರಭಾವದಿಂದ ಶುರು ಮಾಡಿದರು. ಇಂಥವರ ಹೋರಾಟದಿಂದಾಗ ಸ್ವಲ್ಪ ಇವತ್ತು ನಮ್ಮ ಕಾಡು ಹೌದಪ್ಪ ಅನ್ನುವಂಥದ್ದು ಅಥವಾ ಉಳಿಯುವಂಥದ್ದು ಸಾಧ್ಯತೆ ಹೆಚ್ಚಾಗಿದ್ದಾವೆ. ಈ ಪರಿಸರವಾದಿಗಳಿಂದ, ಈ ಪರಿಸರ ಉಳಿಸ್ಬೇಕು ಅನ್ನೋದು ಹೋರಾಟಗಾರರಿಂದ, ಇದಕ್ಕೆ ನಮ್ಮ ಜೀವನವನ್ನು ಇಟ್ಟವರಿಂದಾಗೆ ಇವತ್ತು ಸ್ವಲ್ಪ ಕಾಡಿನೂ ಉಳಿದಿದೆ. ಇಲ್ಲಾಂದ್ರೆ ಇವತ್ತು ಅದು ಹೋಗ್ತಿತ್ತೋ ಏನೋ. ಸ್ವಲ್ಪ ಕಾನೂನುಗಳಾಗಿದ್ದಾವೆ, ಏನೋ ಆ ಕಾನೂನು ಮೂಲಕ ತಡೆಹಿಡಿಯುವಂಥ ಪ್ರಯತ್ನ. ಯಾಕಂದ್ರೆ ನಮ್ಮನ್ನು ಸಂವಿಧಾನ ಒಪ್ಕೊಂಡಿದ್ದು ನಾವು ಭಾಳ ದೊಡ್ಡ ಕೆಲಸ ಮಾಡಿದ್ವಿ ನಾವು. ಅಂಬೇಡ್ಕರ್ ಅವರು ಸಣ್ಣ ಸಾಹಸ ಮಾಡಿಲ್ಲ. ಅವರು ಸಂವಿಧಾನ ರಚಿಸಿಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಅದಕ್ಕೂ ಸಂವಿಧಾನಕ್ಕೆ ಹಚ್ಚಲಿಕ್ಕಿದ್ದಾರೆ ಈ ಮಹಾಶಯರು ಎಲ್ಲರೂ. ಸಂವಿಧಾನಕ್ಕೆ ಧೂಳು ಸಂಸತ್ತು ಅಂತ ಬಹುಜನರು ಏನು ಹೇಳ್ತಾರೆ ಅದೇ ಖರೆ ಅನ್ನುವಂಗೆ. ಮತ್ತು ನಮ್ಮ ಜನ ಹೆಂಗಾಗಿದೆ ಇವತ್ತು ಮತದಾರರಪ್ಪ ಅಂತಂದರೆ, ಸತ್ಯ ಯಾವುದು ಸುಳ್ಳು ಯಾವುದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲು ತಿಳ್ಕೊಂಡಿದ್ರೆ ಇವತ್ತು ಇಂಥ ರಾಜಕಾರಣಿಗಳು ಬರ್ತಾಯಿರಲಿಲ್ಲ. ಪಾಂಡುರಂಗ ಹೆಗಡೆ ಅಂತವರು ಮುಂದೆ ಅದೇ ಕಾಲಕ್ಕೆ ಇನ್ನೂ ಅನೇಕ ಒಳ್ಳೆಯ ಜನ ಇದ್ದಾರೆ. ಹಿಂದೂ ಪತ್ರಿಕೆಯ ಮುಖ್ಯ ಸಂಪಾದಕ ಎನ್ ರಾಮರು ಅಂತವರು, ಅನೇಕ ಒಳ್ಳೆಯ ಜನ ಇದ್ದಾರೆ ಇಲ್ಲಿ. ನಾನು ಇದರರ್ಥ ಉಳಿದವ್ರು ಕೆಟ್ಟವ್ರಂತೂ ಅಲ್ಲ, ಬಟ್ ಸಜ್ಜನರ ಆರಿಸುವಲ್ಲಿ ನಾವು ಸೋತಿದ್ದೀವಿ ಅಂತ. ಅಪ್ಪಿಕೋ ಚಳವಳಿ ಮಾಡಿದವ್ರನ್ನ ಪಾಂಡುರಂಗ ಹೆಗಡೆ ಅವರಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಬ್ಬ ತಿಳುವಳಿಕೆ ಅವರು ಅಪ್ಪಿಕೋ ಚಳವಳಿಯನ್ನು ತಮ್ಮದಾಗಿ ಮಾಡಿಸ್ಕೊಂಡು ಕಾಡು ಉಳಿಸಲು ಹೋರಾಟ ಮಾಡಿದವರು. ಕಾಡು ಮತ್ತು ಜೊತೆಗೆ ಜಲ, ಅಲ್ಲಿ ವಾತಾವರಣ ಉಳಿಸ್ಕೊಂಡು ಮುಂದಿನ ಜನಾಂಗ ಕೊಡುವಂಥ ತಾವು ಉಪಯೋಗಿಸ್ಕೊಂಡ, ತಮ್ಮ ಬದುಕಿಗೆ ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಕೊಂಡು ಬಿಟ್ಟಿದ್ರೆ ಇವತ್ತು ಕಾಡು ಈ ರೀತಿ ಹಾಳಾಗ್ತಾ ಇರಲಿಲ್ಲ. ಇವತ್ತು ನಿಸರ್ಗ ಹಾಳಾಗ್ತಾ ಇರಲಿಲ್ಲ, ಖನಿಜ ಹಾಳಾಗ್ತಾ ಇರಲಿಲ್ಲ. ಇವತ್ತು ನೀವು ಸಹಜವಾಗಿ ಸುಮ್ಮನೆ ಹೋದ್ರೆ ಗೊತ್ತಾಗ್ತದೆ. ಇನ್ನು ಮುಂದಿನ 10-20 ವರ್ಷದಲ್ಲಿ ಇದೇ ರೀತಿ ಮುಂದುವರೆದ್ರೆ ಪೂರ್ತಿಯಾಗಿ ಬರಡ ನಾಡಾಗಿ ಹೋಗ್ಬಿಡ್ತದೆ. ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಾಂಬ್ ಹಾಕಿದಂಗೆ ಆಗಿಬಿಡ್ತದೆ. ಏನೂ ಉಳಿದಿರಲಿಲ್ಲ. ನದಿಗಳ ದಂಡಿಗೆ ಹೋಗ್ರಿ, ಇವತ್ತು ನದಿಗಳ ಸಮೀಪ ಹೋಗ್ರಿ, ಗೊತ್ತಾಗ್ತದೆ. ನದಿಗಳು ನಿಮ್ಗೆ ಉಸು ಹುಡುಕಿದ್ರೆ ಎಲ್ಲಿ ಸಿಗೋದಿಲ್ಲ. ಎಲ್ಲ ಕೊಳಕ್ಕೆ ನೀರು, ಹೊಲಸು ನೀರು, ರಾಡಿ ನೀರು ಇದೇ ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಹೆಚ್ಚು ಮ್ಯಾಕ್ಸಿಮಮ್ ನದಿಗಳ ಇವತ್ತು ಘಟನೆ ರೂಪಕ್ಕೆ ಬರ್ತಾ ಇದ್ದಾವೆ ನಿಧಾನಕ್ಕೆ. ಮತ್ತು ಜರಿಗಳಂದ್ರೆ ಹುಡುಕಾಡೋದು ಎಲ್ಲಿ ಸಿಗೋದಿಲ್ಲ ಇವತ್ತು. ಯಾಕಂದ್ರೆ ಕಾಡ ನಿರ್ನಾಮ ಮಾಡೋಕೈತೀವಿ ನಾವು. ನಿಮ್ಗೆ ಸ್ವಚ್ಛ ನೀರು ಜರಿಗಳಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ನೋಡಲಿಕ್ಕೂ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಜಲಪಾತಗಳು ಕಡಿಮೆ ಆಗ್ತವೆ. ಮಳೆಗಾಲ ಒಂದಿಷ್ಟು ನೀರು ಬರ್ತದೆ, ಕಾಣ್ತದಷ್ಟು. ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಕರಾವಳಿ ಸುತ್ತಮುತ್ತ, ಜೊತೆ ಮಲೆನಾಡು ಸುತ್ತಮುತ್ತ ಒಂದು ಸ್ವಲ್ಪ ಕಾಣ್ತದೆ ಕಾಡ.
ಆದರೆ ಕಾಡು ನಶಿಸ್ಲಿಕ್ಕೆ ಆಗ್ತದೆ. ಕಾರಣ ಅಂದ್ರೆ ನಮ್ಮ ಪಾಂಡುರಂಗ ಹೆಗಡೆ ಅಂತ ನಾಯಕರು ನಮಗೆ ಬರ್ತಾ ಇಲ್ಲ, ನಿಸರ್ಗದ ಬಗ್ಗೆ ಪ್ರೀತಿ ಇದ್ದಂಥವ್ರು ಬರ್ತಾ ಇಲ್ಲ, ನಿಸರ್ಗ ಉಳಿಸ್ಬೇಕು ಅನ್ನೋದವ್ರು ಬರ್ತಾ ಇಲ್ಲ, ರಾಜಕೀಯ ವ್ಯವಸ್ಥೆ ಎಲ್ಲ ಈ ಒಂದು ಕೃಷಿ ಎಷ್ಟು ಇಂಪಾರ್ಟೆಂಟ್ ಅದು ಅನ್ನೋದು ಅರ್ಥ ಮಾಡ್ಕೊಳ್ಳೋರು ಬರ್ತಾ ಇಲ್ಲ. ಯಾಕಂದ್ರೆ ಕೃಷಿಗೆ ಮಾರ್ಕೆಟ್ ಸಿಗಲಾರ್ದು ಪಾಪ ರೈತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳೆದ ಬೆಳೆಯೋದಕ್ಕೆ ಅವ್ನು ಬೆಲೆ ಕಟ್ಟೋಕೆ ಇಲ್ಲ ಸಾಧ್ಯ ಇಲ್ಲ. ಅವ್ರಿಗೆ ಮಿನಿಮಮ್ ಕೊಡೋಕ್ಕಾಗ್ತಾ ಇಲ್ಲ, ಇವರಿಗೆ ಒಂದು ಕಾನೂನು ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ನಾವು ಮಾಡ್ತಾನೆ ಇಲ್ಲ ಯಾರು. ಇದು ಮರಳಿ ಮುಂದೆ ಚರ್ಚೆ ಮಾಡಬೇಕಾಗ್ಯದ. ಇಷ್ಟು ಮಾಡಿದ್ರು ಯಾರೊಬ್ಬರು ರೈತರ ಜೊತೆ ಬಂದು ಮಾತಾಡಲಿಕ್ಕೂ ತಯಾರಿಲ್ಲ, ಅಲ್ಲೇ ಮಾತಾಡೋದು ಹಾಯನ್ನು ಹೋಗ್ಬಿಡೋದು. ಯಾವ ಕಾರಣಕ್ಕಾರ ಇದನ್ನು ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಮುಂದಿನ ಜನಾಂಗಕ್ಕೆ ಒಳ್ಳೆಯ ಆಹಾರ, ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಗಿಡ, ಒಳ್ಳೆಯ ಸಂಪತ್ತು, ಒಳ್ಳೆಯ ಅರಣ್ಯ ಸಂಪತ್ತು ಎಲ್ಲ ಸಿಗಬೇಕಾಗಿದೆ. ಸಿಕ್ಕಾಗ ಮುಂದಿನ ಜನರೇಷನ್ ಮುಂದುವರ್ಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಹುರುಪಡಿಸಿ ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ನೋಡಿರಿ, ಆಫ್ರಿಕಾ ಖಂಡದ ಅನೇಕ ದೇಶಗಳು ಪಾಪ ಜವಾಳಿ ಹೋಗಿಬಿಟ್ಟಿದ್ದಾವೆ. ಅಲ್ಲಿ ಖನಿಜಗಳನ್ನು ಒಯ್ದರು ಈ ಪಾಶ್ಚಾತ್ಯರು ಅಥವಾ ಕಾಲೋನಿ ಅಂತೀವಿ ನಾವು, ಕಾಲೋನಿಸಮ್ ಅಂತ ಕರಿತೀವಿ. ವಸಾಹತುಶಾಹಿಗಳು ಬಂದಂಥವ್ರು ಇವತ್ತು ಯುರೋಪ್ ಖಂಡದಾಗಿರ್ಬೋದು, ಅಮೆರಿಕದವರಾಗಿರ್ಬೋದು, ಬರೋದು ಹಡ್ಕೊಳ್ಳೋದು, ಗೆಲ್ಲೋದು, ಅವ್ರನ್ನ ಸೋಲಿಸೋದು, ಅವ್ರನ್ನ ಅಲ್ಲಿ ಆದಿವಾಸಿಗಳನ್ನ ಅಲ್ಲಿ ಜನರ ದುಡಿಯಾಗಿ ಹಚ್ಚೋದು, ಈ ಕಾಡನ್ನು ಖುಲ್ಲಾ ಮಾಡೋದು. ಇವತ್ತು ಅದಾಗಿರ್ತದೆ ನಮ್ಮಲ್ಲಿ, ಕಾಡನ್ನು ಖುಲ್ಲಾ ಮಾಡ್ತಾಯಿದ್ವಿ ನಾವು. ಅವ್ರ ಪರವಾಗಿ ಹೋರಾಟಗಾರರಿಗೆ ನಾವು ನಕ್ಸಲ್ ಏನೋ ಪಟ್ಟಗಟ್ಟನ್ನು ಖುಲ್ಲಾ ಮಾಡ್ತಾಯಿದ್ವಿ, ಮತ್ತು ಅವ್ರನ್ನ ತಪ್ಪು ಮಾಡ್ತಾಯಿದ್ದಾರೆ. ಆ ಹೋರಾಟವನ್ನು ಇವತ್ತು ನಮ್ಮ ಸುಂದರಲಾಲ್ ಬಹುಗುಣರು ಹಂಗೆ, ಪಾಂಡುರಂಗ ಹೆಗಡೆ ಅವರು ಹಂಗೆ ಹಿಂಸಾತ್ಮಕ ಹೋರಾಟ ಮಾಡಿದರೆ ಇನ್ನೂ ಒಂದು ಫಲ ಬರ್ತಿದ್ದ. ಅವರು ಹುಸ್ತರ ಮಾಡ್ತಾಯಿದ್ದಾರೆ. ನಕ್ಸಲ್ ಬಂದು ಹಿಡ್ಕೊಂಡು ಸುಮ್ಮನೆ ತಾವು ಕಾಡಲ್ಲಿ ಬಿದ್ದೆ, ಇಲ್ಲಿ ನಾಡಲ್ಲಿದ್ದಂಥ ಜನ ಬಡವರಿಗೆ ಸಹಿತ ಏನು ಹೆಲ್ಪ್ ಇಲ್ಲ ಅವರಿಂದ. ಸಾಕಷ್ಟು ಬುದ್ಧಿವಂತರಿದ್ದಾರೆ, ಚಲೋ ಎಜುಕೇಟೆಡ್ ಇದ್ದಾರೆ, BE ಆದಂಥವ್ರು, BCom ಆದಂಥವ್ರು, MCom ಆದಂಥವ್ರು, MS ಆದಂಥವ್ರು ಅನೇಕ ಜನ ಇಲ್ಲಿ ಹೋಗ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ ಬುದ್ಧಿವಂತರ ಲೋಕ. ಅದರಲ್ಲೂ ಆರ್ಟ್ಸ್ ಓದಿದಂಥ BA MA ಓದಿದವರು ಸಾಕಷ್ಟಲ್ಲಿದ್ದಾರೆ ಇವತ್ತು ವೆಬ್ಸೈಟ್ಗಳಲ್ಲೇ. ಅವರ ಬಂದೂಕು ಬಿಡಲಾರ್ದು ಇವತ್ತು ಈ ಎಲ್ಲ ದುಸ್ಥಿತಿ ಬರ್ತಾ ಇದೆ ಅಂತ. ಕಾಡು ಇನ್ನೂ ಉಳಿತಿದ್ದೇನೋ. ಪಾಂಡುರಂಗ ಹೆಗಡೆ ಅಂತವರು, ನಮ್ಮ ಚಿಪ್ಪಗೋಸು ಸುಂದರಲಾಲ್ ಬಹುಗುಣರು ಅಂತವರು, ವಿನೋಬ ಭಾವೆ ಅಂತವರು, ಇಂಥ ನಾಯಕರು ಇವತ್ತು ನಮ್ಗೆ ಬೇಕಾಗಿದ್ದಾರೆ. ಅಂಥವ್ರು ಇವತ್ತು ಪ್ರತಿಯೊಂದು ಓಣಿಗೆ ಬೇಕಾಗಿದ್ದಾರೆ. ಬರೀ ಒಂದು ಎಲ್ಲೋ ಮೂಲೆಯಾಗಿ ಬಂದು ವಿನೋಬ ಭಾವೆ ಬಂದು ಹೋಗೋದಂತಲ್ಲ, ಪ್ರತಿಯೊಬ್ಬರು ಜಾಗೃತಿ ಮಾಡುವಂಥ ವ್ಯವಸ್ಥೆ ಇವತ್ತು ಮರಳಿ ಕಟ್ಟಬೇಕಾಗಿದೆ. ಆ ದಿಶೆಯಲ್ಲಿ ಈ ಒಂದು ಪ್ರಶಸ್ತಿ ಕೊಡೋ ಜೊತೆಗೆ ಇಂಥ ಒಳ್ಳೆಯ ಜನರನ್ನು ಗುರುತಿಸಿ ಜನರಿಗೆ ತೋರಿಸುವಂಥ, ಜನರ ಮಧ್ಯೆ ಬಿಡುವಂಥ ಕೆಲಸವನ್ನು ನಮ್ಮ ಕೇರಳದ ಈ ಒಬ್ಬ ಮಾಜಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ MP ವೀರೇಂದ್ರ ಕುಮಾರ್ ಅವರ ಈ ಒಂದು ಸ್ಮರಣೆ ನೆರವೇರಿಕೆ ಮಾಡ್ತಿರುವಂಥ ಈ ಕಾರ್ಯಕ್ರಮ ನಿಜವೂ ಒಳ್ಳೆಯ ಕಾರ್ಯಕ್ರಮ. ಮತ್ತು ಅವ್ರಿಗೆ ಚಿಂತನಾ ನಾಯಕತ್ವ ಪ್ರಶಸ್ತಿ ಕೊಟ್ಟಿದ್ದು ನಮ್ಮ ಪಾಂಡುರಂಗ ಹೆಗಡೆ ಅವರಿಗೆ ಇದು ನಿಜವಾಗಿಯೂ ಒಪ್ಪುವ ಮತ್ತು ಒಳ್ಳೆಯ ನಡೆ ಅಂತೂ ಹೇಳಬೇಕಾಗಿದೆ. ಆದರೆ ಜನರಿಗೆ ಮುಟ್ಟಬೇಕಲ್ರಿ, ಗೊತ್ತಾಗಬೇಕಲ್ಲ. ಇದು ನಾವು ಎದ್ದ ತಕ್ಷಣ ಬರೀ ಇವರು ರಾಜಕಾರಣ ಯತ್ನಾಳ್ ಹಂಗೆ ಅಂದರು, ಸಿದ್ದರಾಮಯ್ಯ ಹಿಂಗೆ ಅಂದರು, BJP ಅವ್ರು ಟೀಕಾ ಮಾಡಿದ್ರು, ಬರೀ ಇದನ್ನು ನೋಡ್ತಾ ಇರ್ತೀವಿ ಎದ್ದ ತಕ್ಷಣ. ಅದಕ್ಕಿಂತಲೂ ಇಂಥವ್ರು ಪಾಂಡುರಂಗ ಹೆಗಡೆ ಅಂಥವ್ರನ್ನು ಮತ್ತು ಹೇಳ್ತಾ ಇದ್ದೀನಿ ಹೆಸರುಗಳನ್ನು. ಚಿಪ್ಕೋ ಮತ್ತು ಅಪ್ಪಿಕೋ ಅಂದರೆ ಗಿಡ ಕಡಿಬೇಡಪ್ಪ ಅಂತ ಅಪ್ಕೊಂಡು ಮಾಡುವಂಥ ಮೂಮೆಂಟ್ ಮಾಡಿದವರು ಇವರೆಲ್ಲರೂ. ಹೋರಾಟ ಮಾಡಿ ಉಳಿಸುವ ಪ್ರಯತ್ನ ಮಾಡಿದರು. ಸುಂದರಲಾಲ್ ಬಹುಗುಣರ ಜೊತೆ ಅಮೃತಾದೇವಿ ಬಿಷ್ಣವಿನ್ ಅಂತವರು ಇವರೆಲ್ಲರೂ ಅವತ್ತು ಚಿಪ್ಕೋ ಹೋರಾಟ ಮಾಡಿದ್ದಾರೆ. ಇವತ್ತು ನಮ್ಮ ಪಾಂಡುರಂಗ ಹೆಗಡೆಯವರು ಅವರಿಗೆ ಚಿಂತನಾ ನಾಯಕತ್ವ ಪ್ರಶಸ್ತಿ ಕೊಟ್ಟು ಅದನ್ನು ನೆನೆಸಿಕೊಂಡ ನಮ್ಮ ರಾಜಸ್ಥಾನ ತರುಣ ಭಾರತ ಸಂಘದ ರಾಜೇಂದ್ರ ಸಿಂಗ್ ಅವರಿಗೆ ಈ ಪ್ರಶಸ್ತಿ ಕೊಡಿಸಿದ್ದಾರೆ. ಪ್ರಶಸ್ತಿ ಪತ್ರದಲ್ಲಿ ಪ್ರಶಂಸೆ ಇದ್ದೇ ಇರ್ತದೆ, ಫಲಕ್ಕೆ ಇರ್ತದೆ, ಒಂದು 5 ಲಕ್ಷ ರೂಪಾಯಿ ಒಳಗೊಂಡದ. ಅಂದ್ರೆ ಈ ಶಿರಸಿ ಭಾಗದ ಪಶ್ಚಿಮ ಘಟ್ಟದ ಕಾಡನ್ನು ಉಳಿಸಿಕೊಳ್ಳಲು ಇವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಕೃತಿ ಪರಿಸರ ಸಂಸ್ಥೆಯ ಸದಸ್ಯರೊಂದಿಗೆ ಪ್ರಶಸ್ತಿ ಮೊತ್ತವನ್ನು ಹಂಚಿಕೊಳ್ಳುವುದಾಗಿ ಪಾಂಡುರಂಗ ಹೆಗಡೆ ಹೇಳಿದ್ದಾರೆ, ಪ್ರಕಟಿಸಿ ಮಾಡಿದ್ದಾರೆ. ಇನ್ನೂ ಕೆಲವೊಬ್ಬ ತಮ್ಮ ಜೊತೆ ಕೈ ಜೋಡಿಸಿ ಅವ್ರಿಗೆ ಕೊಡ್ತಾ ಇದ್ದೀನಪ್ಪ ಇದನ್ನಂತೆ. ಅಂದ್ರೆ ಈ ಪಾಂಡುರಂಗ ಹೆಗಡೆ ಅವರಂತಹ ನಾಯಕರು, ಜನಪರ ಕಾಳಜಿ ಇರುವಂಥ ನಾಯಕರು ಇವತ್ತು ಭಾಳ ಅವಶ್ಯ ಇದ್ದಾರೆ. ಅವ್ರು ಬಂದಾಗ ಮಾತ್ರ ಏನಾದರೂ ಈ ವ್ಯವಸ್ಥೆ ಬದಲಾಗ್ಬೋದು. ಅದ್ರ ಬರುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ ಈಗೆಲ್ಲ ನಾವು ರಾಜಕೀಯದಲ್ಲಿ ಏನು ಮಾಡಿಬಿಟ್ಟಿವಪ್ಪ, ದುಡ್ಡಿದ್ದವ್ರದ್ದು ಅಲ್ಲ ಅಂತೇಳಿ ಒಟ್ಟಿನಲ್ಲಿ ಕ್ಲಾಸಿಫಿಕೇಷನ್ ಮಾಡಿ ಹೋಗ್ಬಿಟ್ಟಿವಿ ನಾವು ಇವತ್ತು. ಹೀಗಾಗಿ ಒಳ್ಳೆಯ ರಾಜಕಾರಣಿಗಳು, ಪ್ರಬುದ್ಧ ರಾಜಕಾರಣಿಗಳು, ಚಿಂತಕರು ಇಲ್ಲಿ ಬರೋದು ಭಾಳ ಕಷ್ಟ. ಆದರೂ ಈಗ ತಮ್ಮ ಬಲಿಯನ್ನು ಹೆಣೆದು ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಈಗ ನಿಮ್ಮ ಹಲವು ಸಲ ಚರ್ಚೆನೂ ಮಾಡಿದ್ದೀನಿ, ದುಡ್ಡಿನ ರಾಜಕಾರಣ ಏನು ಸ್ಟಾರ್ಟ್ ಆಗ್ಯದ, ಅಲ್ಲಿ ಬಡವ್ರಿಗೆ ಎಂಟ್ರಿ ಇಲ್ಲ, ನೋ ಎಂಟ್ರಿ, ಹೊರಗೆ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ನೀವು ಎಂಟ್ರಿ ಆಗ್ತಿರೋದು ಒಳಗೆ ಬಿಡ್ಕೊಳ್ಳೋದಿಲ್ಲ, ಅಂಥ ವ್ಯವಸ್ಥೆ ಇಲ್ಲದ. ಮತ್ತು ಜನರು ಒಬ್ಬರೊಬ್ಬರು ತಿಳ್ಕೊಳ್ಳೋದು ಸ್ಥಿತಿಗೂ ನಾವು ಇಲ್ಲ. ಯಾಕಂದರೆ ಎಷ್ಟೋ ಡಿಗ್ರಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಮಾಡಿರ್ಬೋದು ನಾವೆಲ್ಲ. ಬಟ್ ವಾಸ್ತವವಾಗಿ ನಮ್ಮ ಇವತ್ತಿನ ವ್ಯವಸ್ಥೆಗೆ ಪ್ರತಿ ವ್ಯವಸ್ಥೆ ಹುಟ್ಟಾಕುವಂಥ ಕೆಲಸಗಳು ಆಗಿಲ್ಲ. ಅದೇನೋ ಆಗಲಿ, ಆ ದಿಶೆಯಲ್ಲೇ ನಮ್ಮ ಪಾಂಡುರಂಗ ಹೆಗಡೆ ಅಂತವ್ರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದು, ಚಿಂತನಾ ನಾಯಕತ್ವ ಪ್ರಶಸ್ತಿ ನಿಜವಾಗಿ ಒಪ್ಪುವಂಥ ವಿಷಯ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಮತ್ತೆ ನೆನಪಿಸಿಕೊಳ್ಳುವಂಥದ್ದು, ನಮ್ಮ ಸಮಾಜದ ಪರವಾಗಿ ಚಿಂತನೆ ಮಾಡುವಂಥ ಜನ
ಇವರೆಲ್ಲರೂ ಮತ್ತೊಮ್ಮೆ ಚಿಂತನೆ ಏನು ಮಾಡ್ಬೇಕಾಗಿದೆ ಅಂದರೆ ಈ ನಕ್ಸಲಿಸಮ್ದು ಬಿಡಿಸ್ಬೇಕಾಗಿದೆ ಮೊದಲ. ಅದು ಬಿಡಿಸಿ ಅವರು ಅಹಿಂಸಾತ್ಮಕ ಹೋರಾಟ ಮಾಡುವಂಥ ಪಾಠ ಕಲಿಸಿ ಇಲ್ಲಿಯ ಅನ್ಯಾಯಗಳ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು, ಕಾಡನ್ನು ಉಳಿಸುವ ಸಲುವಾಗಿ, ಒಳ್ಳೆಯ ನೀರನ್ನು ಉಳಿಸುವ ಸಲುವಾಗಿ, ಸ್ವಚ್ಛ ನೀರನ್ನು ಉಳಿಸುವ ಸಲುವಾಗಿ ಹೋರಾಟ ಮಾಡೋರು ಇವತ್ತು ಕೂಡಬೇಕಾಗ್ಯದ. ಈ ಢೋಂಗಿ ಬಾಬಾ ರಾಜಕಾರಣಿಗಳಿಂದ ನಾವು ಮುಕ್ತಿ ಹೊಂದಬೇಕಾಗ್ಯದ. ಅದು ಮುಕ್ತಿ ಹೊಂದೋದು ಸುಲಭದ ಕೆಲಸ ಅಲ್ಲ. ಇವರೆಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಹೋರಾಟ ಮಾಡೋಕ್ಕೆ ಸಾಧ್ಯ ಅದ. ಎಲ್ಲೋ ಒಂದು ಫಂಕ್ಷನ್ ಮಾಡಿ ಒಂದೆರಡು ಪ್ರಶಸ್ತಿ ಕೊಟ್ಟು ಒಂದಿಷ್ಟು ಹೊಗಳೆ ಮಾಡಿ ಹೋದ್ರೆ ಯಾವ ಒಂದು ಪರಿವರ್ತನೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಈ ವ್ಯವಸ್ಥೆಯಲ್ಲಿ ಹೊಗಳೋರು ವರ್ಣೀಯ ಅಥವಾ ಶ್ರೀಮಂತರು ಕೆಲಸ ಅದನ್ನು ಮಾಡಿ ನಮ್ಮ ಲಾಭ ಮಾಡೋದನ್ನು ನಾವು ಇಲ್ಲಿಯವ್ರು ನೋಡ್ಕೊಂಡ್ಬಂದೀವಿ. ಅದಕ್ಕಾಗಿ ಇವತ್ತು ನಾವು ಈ ಪ್ರಶಸ್ತಿ ಎಷ್ಟೇ ನಾವು ಸುಖಪಟ್ಟು ನೆಮ್ಮದಿ ಇರೋಕ್ಕಿಂತಲೂ ನಾವು ಬೀದಿಗಳಿಗೆ ಹೋರಾಟ ಮಾಡುವಂಥದ್ದು, ನಮ್ಮ ಕಾಡು ಉಳಿಸ್ರಪ್ಪ, ನಮ್ಮ ನೀರನ್ನು ಸ್ವಚ್ಛ ಇರಪ್ಪ ಅಂತ ಕೇಳುವಂಥದ್ದು ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಹೋರಾಟ ಮಾಡುವಂಥದ್ದು ನಾವೆಲ್ಲ ಬೆಳೆಸ್ಕೊಂಡ್ರೆ ಯೋಗ್ಯ ಆಗ್ತದೆ. ಅದೇನೋ ಆಗಲಿ, ನಮ್ಮ ಈ MP ವೀರೇಂದ್ರ ಕುಮಾರ್ ಅವರ ಸ್ಮರಣಾರ್ಥವಾಗಿ ಕೊಟ್ಟಂಥ ಈ ಪ್ರಶಸ್ತಿ ನಮ್ಮ ಪಾಂಡುರಂಗ ಹೆಗಡೆ ಅವರಿಗೆ, ಅದು ಅಪ್ಪಿಗೋ ಚಳವಳಿ ಮತ್ತು ಪರಿಸರ ಉಳಿಸ್ಕೊಳ್ಳೋದು ಸಾಮಾಜಿಕ ಹೋರಾಟಗಾರ ಹೆಗಡೆ ಅವರಿಂದಾಗಿ ಇನ್ನೂ ಅನೇಕಿಂತ ಜನ ಬರಲಿ, ಉಳಿಸ್ಕೊಳ್ಳಿ, ಎಲ್ಲನೂ ಕಾಡು ಉಳಿಸ್ಕೊಳ್ಳಿ, ನಾಡು ಉಳಿಸ್ಕೊಳ್ಳಿ ಅಂಥ ಪ್ರಯತ್ನ ಆಗಲಿ, ಅಂಥ ಒಳ್ಳೆಯ ನಾಯಕರಿಗೆ ಬರಲಿ. ಯಾಕಂದರೆ ಇವತ್ತಿನ ನಾಯಕರು ಅಂತೀವಿ ಮ್ಯಾಕ್ಸಿಮಮ್ ನಿಮಗೂ ನಮಗೂ ಗೊತ್ತದ, ನಾವು ಟೀಕೆ ಅಂತ ಮಾಡ್ತಾಯಿದ್ದೀವಿ. ಇದ್ದಿದ್ದು ಸರಿ, ಅದು ಸುಳ್ಳು ಅಂತ ಏನಲ್ಲ. ಯಾಕಂದ್ರೆ ಇವತ್ತು ಚುನಾವಣೆ ವ್ಯವಸ್ಥೆ ಸಹಿತ ಭ್ರಷ್ಟ ಕೊಡ್ತಾ ಅನ್ನೋದನ್ನು ನೋಡಿದಾಗ ನಮಗೆಲ್ಲ ಗಾಬರಿ ಆಗೋದು ಮಾತ್ರ ಸಹಜ ಅಂತ ಹೇಳ್ತಾ, ಮತ್ತೊಮ್ಮೆ ಪಾಂಡುರಂಗ ಹೆಗಡೆ ಅಂತ ಅಪ್ಪಿಕೋ ನಾಯಕರು ನಮ್ಮನ್ನೆಲ್ಲ ಅಪ್ಕೊಳ್ಳೋದಕ್ಕೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಆಗದಲ್ಲಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.